ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ತುಂಬ ಒಳ್ಳೆ ಹೆಲ್ತಿ ರೆಸಿಪಿ ರಾಗಿ ಹಪ್ಪಳ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಯಾಕೆಂದರೆ ನಾವು ಹಪ್ಪಳ ಸಂಡಿಗೆ ತುಂಬ ವೆರೈಟಿನಲ್ಲಿ ಮಾಡ್ತೀವಿ. ಅದರಲ್ಲೂ ಈ ರಾಗಿ ಹಪ್ಪಳ ಸಂಡಿಗೆ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ರುಚಿಕರವಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು, ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೆಚ್ಚು ರುಚಿಕರವಾದಂಥ ರೆಸಿಪಿನ ಮಾಡೋಣ. ಹಾಗಾಗಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ರಾಗಿ ಹಪ್ಪಳ ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಮುಖ್ಯವಾಗಿ ರಾಗಿ ಹಿಟ್ಟು. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ರಾಗಿ ಹಪ್ಪಳವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಒಂದು ತಪ್ಪಲೆ ಸ್ವಲ್ಪ ದಪ್ಪ ತಳ ಇರಲಿ, ಅದನ್ನು ನೀರು ಕಾಯೋದಕ್ಕಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾಯ್ದಿದೆ. ಮೆಷರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂದರೆ, ನೀವು 1 ಗ್ಲಾಸ್ ರಾಗಿ ಹಿಟ್ಟಿಂದ ಹಪ್ಪಳ ಮಾಡ್ಕೋಬೇಕು ಅಂದರೆ 2 ಗ್ಲಾಸ್ನಷ್ಟು ನೀರು ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ಮೆಷರ್ಮೆಂಟ್ ತೊಗೊಂಡು ನೀರನ್ನು ಹಾಕ್ಕೊಳ್ಳಿ. ಆ ನೀರು ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಆ ನೀರು ಕುದಿಯೋಂಥ ಟೈಮಲ್ಲಿ ನೋಡಿರಿ, ಆಲ್ರೆಡಿ ನಾನು ನೀರಾಗಲೇ ಬಿಸಿ ಮಾಡೋದಕ್ಕಿಟ್ಟಿದೆ, ನೀರು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಈ ಮಸಾಲ ಪದಾರ್ಥಗಳನ್ನೆಲ್ಲ ಒಂದೊಂದೇ ಆಗಿ ಅದರಲ್ಲಿ ಸೇರಿಸ್ಕೊತೀನಿ. ಜೀರಿಗೆ, ಎಳ್ಳು, ಹಸಿಮೆಣಸಿನ ಪುಡಿ, ಜೊತೆಗೆ ಕರಿಬೇವು, ಕೊತ್ತಂಬರಿ, ಇಷ್ಟು ಪದಾರ್ಥಗಳನ್ನ ಅದರಲ್ಲಿ ಸೇರಿಸ್ಕೊಳ್ಳೋಣ. ಇಷ್ಟು ಪದಾರ್ಥಗಳನ್ನ ಸೇರಿಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಈ ಟೈಮಲ್ಲಿ ಸೇರಿಸ್ಕೊಳ್ತೀನಿ. ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ ಈಗ ಅದಕ್ಕೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಈ ರೀತಿಯಾಗಿ ಮಸಾಲ ಪದಾರ್ಥಗಳೆಲ್ಲ ಇದರಲ್ಲಿ ಸೇರಿಸಿದ್ದೀನಿ. ಈಗ ನಾವು ಅಗತ್ಯವಿರುವಷ್ಟು ಹೇಳಿದ್ನೆಲ್ಲ, ನೀವು ಯಾವ ಮೆಷರ್ಮೆಂಟಲ್ಲಿ ನೀರು ಹಾಕ್ಕೊಂಡಿರ್ತೀರೋ ಅದೇ ಮೆಷರ್ಮೆಂಟಲ್ಲಿ ರಾಗಿ ಹಿಟ್ಟನ್ನ ಸೇರಿಸ್ತಾ ಹೋಗಿ. ನೀರು ಚೆನ್ನಾಗಿ ಬಿಸಿಯಾಗಿದೆ. ಈ ರೀತಿ ನೀರು ಮಳ್ತಾ ಇರಬೇಕು. ಆ ಬಿಸಿ ಕುದಿಯುವಂಥ ನೀರಿಗೆ ನಾವು ರಾಗಿ ಹಿಟ್ಟನ್ನ ಸೇರಿಸೋಣ. ನೋಡಿ, ನೀರು ಈ ರೀತಿ ಕುದಿಬೇಕು. ಆ ಕುದಿಯೋಂಥ ಟೈಮಲ್ಲಿ ನಾನು ಇದಕ್ಕೆ ರಾಗಿ ಹಿಟ್ಟನ್ನ ಸೇರಿಸ್ತೀನಿ. ನೋಡ್ಕೊಳ್ಳಿ, ನಿಮ್ಮ ಅಳತೆಗೆ ಅನುಗುಣವಾಗಿ ನೀವು ಸೇರಿಸಿ. ಬೇಕಿದ್ದರೆ ನೋಡಿಕೊಂಡು ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಆಗ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಈ ರೀತಿ ಮುದ್ದೆ ಮಾಡೋವಂಥ ಕಡ್ಡಿಯಿಂದ ಒಮ್ಮೆ ಈ ರೀತಿ ತಿರುಗಿಸ್ಬಿಟ್ಟು ಸ್ವಲ್ಪ ಒಂದು 5ರಿಂದ 6-7 ನಿಮಿಷ ಬೇಯೋದಕ್ಕೆ ಬಿಡೋಣ. ಈ ರೀತಿ ಬಿಟ್ಟರೆ ಒಂದು 5 ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ. ಆಮೇಲಿಂದ ನಾವು ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಅದು ಬೇಯ್ಕೊಳ್ಳೋಕೆ ಬಿಡೋಣ. ನೋಡಿ, ಈ ರೀತಿ ಮುದ್ದೆ ಬೇಯ್ತಾ ಇದ್ರೇ ಅದು ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಅದು ಚೆನ್ನಾಗಿ ಘಮ ಅಂತ ಬರೋವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಇನ್ನೂ 2 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಸ್ಟವ್ ಮೇಲೆ ತಿರುಗಿಸೋಕ್ಕೆ ಸ್ವಲ್ಪ ಗ್ರಿಪ್ ಸಿಗಲ್ಲ. ಹಾಗಾಗಿ ಇದನ್ನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಬರ್ತೀನಿ. ಆಮೇಲಿಂದ ಇದು ಒಂದು ವೇಳೆ ತುಂಬ ನಾವು ಊಟಕ್ಕೂ ಮಾಡ್ತೀವಲ್ಲ ಮುದ್ದೆ, ಆ ರೀತಿಯಾಗಿ ತೆಳುವಾಗಿ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡೋಣ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಹಾಗಾಗಿ ತುಂಬ ಏನಾದರೂ ಗಟ್ಟಿ ಇದ್ದರೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಬರ್ತೀನಿ. ನೋಡಿ, ಇದನ್ನು ನಾನು ಚೆನ್ನಾಗಿ ತಿರುಗಿಸಿದ್ದೀನಿ. ನೋಡಿ, ಈ ರೀತಿ ಮುಟ್ಟು ನೋಡಿ, ಗಟ್ಟಿಯಾಗಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ, ಸ್ವಲ್ಪ ಸಹ ಕೈಗಂಟ್ತಾ ಇಲ್ಲ. ಈ ರೀತಿಯಾಗಿ ಒಂದೇ ಸಾರಿಗೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಮತ್ತು 1 ನಿಮಿಷಗಳ ಕಾಲ ನಾವು ಬೇಯೋದಕ್ಕೆ ಬಿಡೋಣ. ಆಮೇಲೆ ಇದನ್ನು ಮುದ್ದೆ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸರಿಯಾದ ಒಂದು ಮೆಷರ್ಮೆಂಟಿಂದ ಮಾಡಿದ್ರೆ ನಾವು ಎಕ್ಸ್ಟ್ರಾ ನೀರು ಸೇರಿಸೋಗಿರಲ್ಲ, ಒಂದೇ ಸಾರಿಗೆ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಏಕೆಂದರೆ ಕೆಳಗಡೆ ಇಟ್ಕೊಂಡು ನಾವು ನಾದಿರ್ತೀವಲ್ವ, ಹಾಗಾಗಿ ಮುದ್ದೆ ಬಿಸಿ ಕಡಿಮೆ ಆಗಿರುತ್ತೆ ಅಂದ್ಬಿಟ್ಟು ಮತ್ತೊಮ್ಮೆ ಬಿಸಿ ಮಾಡಿಕೊಂಡು ಇನ್ನೂ ಒಂದು ಸಾರಿ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಹಪ್ಪಳಗಳನ್ನ ಹಾಕ್ಕೊಳ್ಬೋದು. ನೋಡಿ, 2 ನಿಮಿಷ ಬಿಸಿಯಾಗಿದೆ. ಮತ್ತೊಮ್ಮೆ ನಾನು ಇದನ್ನು ಕೆಳಗಡೆ ಇಟ್ಟು ತಿರುಗಿಸ್ತೀನಿ. ಆಮೇಲಿಂದ ತಗೊಳ್ಳೋಣ. ನೋಡಿ, ಈಗ ಮುದ್ದೆ ಬಿಸಿ ಇದ್ದಾಗಲೇ ನಾವು ತಗೊಳ್ಬೇಕಾಗುತ್ತೆ. ಈ ರೀತಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ನೀರಿಟ್ಕೊಂಡು ಸ್ವಲ್ಪನೇ ಇದರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ.
ನಿಮಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕೋ ಈ ರೀತಿ ಮಾಡ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ ಮಾಡ್ತಾ ಬನ್ನಿ. ಚೆನ್ನಾಗಿ ಇಲ್ಲಿ ನಾದ್ಕೊಳ್ಳೋಣ. ಸ್ವಲ್ಪ ಆಗಾಗ ಕೈಯನ್ನು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದಾದಮೇಲೆ ಈ ಸೈಜಲ್ಲಿ ನೀವು ಉಂಡೆಗಳನ್ನ ಹಾಕ್ಕೊಳ್ಳಿ. ನೋಡಿ, ಈ ಸೈಜ್ ಆದರೆ ಸಾಕಾಗುತ್ತೆ. ಹಪ್ಪಳ ಕರೆಕ್ಟ್ ಅಳತೆಯಲ್ಲಿ ಬರುತ್ತೆ. ಈ ರೀತಿ ಕೈಯಿಂದನೇ ರೋಲ್ ಮಾಡಿ ಹಾಕ್ಕೊಳ್ಬೋದು. ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿ ಉಂಡೆಗಳನ್ನ ಹಾಕ್ಕೊಂಡು ಕೈಯಲ್ಲೇ ಸ್ವಲ್ಪ ನೀರಿಂದ ವೆಟ್ ಮಾಡ್ಕೊಳ್ಳಿ. ಎಣ್ಣೆಯನ್ನು ಉಪಯೋಗಿಸ್ಬೇಡಿ, ಯಾಕೆಂದರೆ ಇದು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ನಾವು ಎಣ್ಣೆಯನ್ನು ಉಪಯೋಗಿಸಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ನಾವು ಪ್ರತಿ ಸಾರಿನೂ ಬೇಕಂದಾಗೆಲ್ಲ ನಾವು ನೀರಿಂದನೇ ವೆಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಆದರೆ ಹಿಟ್ಟು ಪಾತ್ರೆಯಲ್ಲೇ ಇರಲಿ, ಬಿಸಿ ಕಡಿಮೆ ಆದರೆ ಹಪ್ಪಳ ಒತ್ತೋದಕ್ಕೆ ಬರಲ್ಲ. ಸ್ವಲ್ಪನೇ ತೊಗೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಹಪ್ಪಳ ಮಾಡೋದಕ್ಕೆ ಈ ಥರ ರೋಟಿ ಮೇಕರ್ನ ಯೂಸ್ ಮಾಡ್ತೀನಿ, ಬೇಗ ಆಗುತ್ತೆ. ಅದ್ರ ಮೇಲೆ ಈ ರೀತಿ ತೆಳುವಾಗಿರೋಂಥ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ಳಿ. ಜೊತೆಗೆ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು, ಕವರಿನ ಎರಡೂ ಭಾಗಕ್ಕೆ ಎಣ್ಣೆಯನ್ನು ಸವರ್ಬಿಟ್ಟು ಈ ಉಂಡೆಯನ್ನು ಮಧ್ಯಭಾಗದಲ್ಲಿಟ್ಟು ಅದ್ರ ಮೇಲೆ ಮತ್ತೊಂದು ಕವರ್ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಬಂದರೆ ಹಪ್ಪಳ ಬೇಗ ರೆಡಿ ಆಗುತ್ತೆ. ನೋಡಿ, ಆ ಸೈಜಿನ ಉಂಡೆ ತೊಗೊಂಡ್ರೆ ಈ ಸೈಜಲ್ಲಿ ಹಪ್ಪಳ ಆಗುತ್ತೆ. ಜೊತೆಗೆ ನಾವು ಈ ರೀತಿಯ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಾಕ್ತಾ ಬಂದರೆ ಒಂದು 10 ನಿಮಿಷದಲ್ಲಿ ನಾವೆಲ್ಲ ಹಪ್ಪಳಗಳನ್ನ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಮಾಡ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಆಗುತ್ತೆ. ಈ ರಾಗಿ ಹಪ್ಪಳ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಶುಗರ್ ಪೇಷಂಟ್ ಕೂಡ ಇದನ್ನು ಭಯ ಇಲ್ದಿರ ತಿನ್ಬೋದು. ಜೊತೆಗೆ ವರ್ಷದಲ್ಲಿ ಈ ಸಮ್ಮರ್ ಸೀಸನ್ನಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಹಪ್ಪಳ ಸಂಡಿಗೆನ ವರ್ಷ ಇಡೀ ಯಾವುದೇ ಸೈಡ್ ಡಿಶ್ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಆರಾಮಾಗಿ ಊಟವನ್ನು ಮಾಡ್ಬೋದು. ಹಂಗಾಗಿ ಅಕ್ಕಿ ಹಪ್ಪಳಕ್ಕಿಂತ ರಾಗಿ ಹಪ್ಪಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಒಂದೊಂದೇ ಮಾಡ್ಕೊಂಡು ಬಂದು ಹೆಚ್ಚು ಬಿಸಿಲಿರೋದ್ರಿಂದ ನಮಗೆ ಒಂದು ದಿನದಲ್ಲೇ ಒಣಗಿಬಿಡುತ್ತೆ. ನೋಡಿ, ನಮ್ಗೆ ಎಷ್ಟು ತೆಳುವಾಗಬೇಕಾದ್ರೂ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ, ಇದಕ್ಕೆ ಯಾರು ಸಹಾಯ ಇಲ್ದಿರ ಒಬ್ಬರೇ ಮಾಡ್ಕೊಂಡು ಬರ್ಬೋದು. ಇದಕ್ಕೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಉಳಿದಿರೋ ಹಿಟ್ಟನ್ನ ಇದೇ ರೀತಿ ಮಾಡ್ತಾ ಬರ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬಿಸಿ ಇದ್ದಾಗಲೇ ಹಪ್ಪಳಗಳನ್ನ ಈ ರೀತಿ ಒತ್ತಾಕೊಳ್ಳೋಣ. ಈಗ ಇದನ್ನು ಸಂಜೆವರೆಗೂ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ಒಂದು ಅರ್ಧ ದಿನ ಆದಮೇಲೆ, ಮಧ್ಯಾಹ್ನ ಆದಮೇಲೆ ಇದನ್ನು ಮತ್ತೆ ಇನ್ನೂ ಒಂದು ಕಡೆಗೆ ತಿರುವು ಹಾಕಿದ್ರೆ ಎರಡು ಕಡೆ ಈ ಬಿಸಿಲಲ್ಲಿ ಒಂದೇ ದಿನಕ್ಕೆ ಚೆನ್ನಾಗಿ ಇದು ಡ್ರೈ ಆಗುತ್ತೆ. ಹಾಗಾಗಿ ನಾನು ಇದನ್ನು ಬಿಸಿಲಲ್ಲಿಟ್ಟು ಒಣಗಿಸಿ ಆಮೇಲಿಂದ ಕರೆದಾಗ ಹೇಗೆ ಬರುತ್ತೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ನಾನು ಇದು ಬೆಳಗ್ಗೆ ಮಾಡಿ ಬಿಸಿಲಲ್ಲಿಟ್ಟಿದ್ದೆ. ಒಂದೇ ದಿನಕ್ಕೆ ಬಿಸಿಲು ಚೆನ್ನಾಗಿರೋದ್ರಿಂದ ನೋಡಿ ಈ ರೀತಿ ಗರಿಗರಿಯಾಗಿ ಒಣಗಿದೆ. ಈಗ ನಾವು ಇದು ಕರಿಬೋದು. ನೋಡಿ, 3 ಬೌಲ್ ಹಿಟ್ಟಿಂದ ಮಿನಿಮಮ್ ಇದು 40ರಿಂದ 45 ಹಪ್ಪಳ ರೆಡಿಯಾಗಿದೆ. ಈಗ ಇದು ಕರೆದು ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಆಲ್ರೆಡಿ ನಾನು ಸ್ಟವ್ ಹಚ್ಚಿ ಎಣ್ಣೆಯನ್ನು ಬಾಣಲಿಲಿ ಹಾಕಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಪಪ್ಪಡನ್ನ ಇದರಲ್ಲಿ ಹಾಕೋಣ. ನೋಡಿ, ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ನೀಟಾಗಿ ಅರಳುತ್ತೆ. ತುಂಬ ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಿಯಾಗಿ ಈ ಪಪ್ಪಡು ಇರುತ್ತೆ. ನೋಡಿ, ಇದು ಕಲರ್ ಗೊತ್ತಾಗಲ್ಲ, ಆದ್ರೂ ಒಂದೊಂದು ನಿಮಿಷಕ್ಕೆ ತೆಗಿಬೋದು, ಆಗಿರುತ್ತೆ. ಈ ರೀತಿ ಒಂದೊಂದನ್ನೇ ಕರಿತಾ ಬರೋಣ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ರೀತಿ ಆ ಕಡೆ ಈ ಕಡೆ ಒಂದೊಂದು ಸರಿ ಟರ್ನ್ ಮಾಡಿ ತೆಗಿಯೋಣ.
ನೋಡಿ ಎಷ್ಟು ನೀಟಾಗಿ ರೆಡಿ ಆಗುತ್ತೆ. ಮೇಲೆಲ್ಲ ಬಬ್ಬಲ್ಸ್ ಥರ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ ಇದೇ ಪ್ರೊಸೀಜರಲ್ಲಿ ನೀವು ಒಮ್ಮೆ ಮಾಡಿ, ಬಿಸಿಲು ಚೆನ್ನಾಗಿರುತ್ತೆ, ವರ್ಷ ಪೂರ್ತಿ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ, ಒಂದೇ ದಿವಸದಲ್ಲಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದ ರಾಗಿ ಹಪ್ಪಳ ಸವಿಯಲು ಸಿದ್ಧವಾಗಿದೆ. ಈ ಹಪ್ಪಳ ಎಷ್ಟು ರುಚಿಯಾಗಿರುತ್ತಪ್ಪ, ಜೊತೆಗೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಮಾಡೋದು ಅಷ್ಟೇ ತುಂಬ ಈಸಿ. ಈ ರೆಸಿಪಿನ ನೀವು ಒಮ್ಮೆ ಮಾಡಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ನೋಡಿ, ಇದಕ್ಕೆ ಯಾವುದೇ ರೀತಿ ಸಬ್ಬಕ್ಕಿ ಹಾಕಿಲ್ಲ, ಏನನ್ನೂ ಸೇರಿಸಿಲ್ಲ, ಒಮ್ಮೆಲೆ ಅಷ್ಟು ಸಾಫ್ಟಾಗಿ ರೆಡಿಯಾಗುತ್ತೆ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಒಮ್ಮೆ ತಪ್ಪದಿರ ನೀವು ಇದನ್ನು ಮಾಡಿಟ್ಕೊಳ್ಳಿ, 1 ವರ್ಷಗಳ ಕಾಲವರೆಗೆ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.